ಸ್ಟಡ್ಸ್ ಮೇಕಿಂಗ್ ವಿಡಿಯೋ ಇವತ್ತು ಫುಲ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೆಟೀರಿಯಲ್ಸ್ ನೋಡಿ, ಇವು 3mm ರೌಂಡ್ ಕುಂದನ್ನು, ವ್ಯಾಕ್ಸ್ ಶೀಟು, ನಾನು ಇಲ್ಲಿ ಐ ಶೇಪ್ ಕುಂದನ್ನು ತಗೊಂಡಿದ್ದೀನಿ, OHP ಶೀಟು. ಇವಾಗ OHP ಶೀಟ್ ಮೇಲೆ ಥರ ಗ್ಲೂನ ಅಪ್ಲೈ ಮಾಡಿ ಐ ಶೇಪ್ ಕುಂದನ್ನು ರೌಂಡ್ ಆಗಿ ಹಾಗೇನೆ ಸ್ಟಿಕ್ ಮಾಡ್ಕೋಬೇಕು. ಈ ಥರ ರೌಂಡ್ ಆಗಿ ಇಟ್ಕೊಂಡು ನೀಟ್ ಫಿನಿಶ್ ಬರೋ ಥರ ಸ್ಟಿಕ್ ಮಾಡ್ಕೋಬೇಕು. 3mm ರೌಂಡ್ ಕುಂದನ್ನು ಈ ಥರ ಇಟ್ಕೋಬೇಕು. ಅದು ಒಳಗಡೆಗೆ ಬಿದ್ದೋಗ್ಬಾರ್ದಲ್ವಾ, ಸೊ ಅದಕ್ಕೆ 3mm ಕುಂದನ್ನು ನಾನು ಮಿಡಲಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಇಟ್ಕೊಳ್ಳೋದ್ರಿಂದ ಕುಂದನ್ನು ಒಳಗಡೆಗೆ ಬಿದ್ದೋಗಲ್ಲ, ಕರೆಕ್ಟಾಗಿ ಫ್ಲವರ್ ಶೇಪು ಬರುತ್ತೆ. ಸ್ಟಡ್ಸು ಲಾಸ್ಟ್ ವಿಡಿಯೋದಲ್ಲಿ ಸ್ಟಡ್ಸು ಮೇಕಿಂಗ್ ವಿಡಿಯೋ ಇಟ್ಟಿರಲಿಲ್ಲ. ನೋಡಿ, ಅದ್ರ ಮೇಲೆ 3mm ಕುಂದನ್ ಮೇಲೆ ಇವಾಗ ಗ್ಲೂನ ಅಪ್ಲೈ ಮಾಡಿಕೊಂಡು ನಾವು ನೆಕ್ಸ್ಟು ಐ ಶೇಪ್ ಕುಂದನ್ನು ಇಟ್ಕೊಳ್ಳೋಣ. ಅದು ಯಾವ ಥರ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಅದ್ರ ಮೇಲೇ ಸೆಕೆಂಡ್ ಲೇಯರ್ನ ಸ್ಟಿಕ್ ಮಾಡ್ಕೋಬೇಕು. ಸೇಮ್ ಫಸ್ಟ್ ಲೇಯರ್ ಯಾವ ಥರ ಇಟ್ಕೊಂಡ್ವೋ ಅದೇ ಥರ ಸೆಕೆಂಡ್ ಲೇಯರು ಪೇಸ್ಟ್ ಮಾಡ್ಕೋಬೇಕು. ತ್ರೀ ಲೇಯರ್ ಸ್ಟಡ್ಸ್ನ ನಾನಿಲ್ಲಿ ಮಾಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟಡ್ಸ್ ಮೇಕಿಂಗ್ ವಿಡಿಯೋ ಇಟ್ಟಿರಲಿಲ್ಲ, ಸೊ ಇವಾಗ ಡೀಟೇಲಾಗಿ ಹೇಳ್ಕೊಡೋಣ ಅಂತ ಮಾಡ್ತಿದ್ದೀನಿ. ನೋಡಿ, ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ನೀಟಾಗಿ ಇಟ್ಕೋಬೇಕು. ನೆಕ್ಸ್ಟು ಗ್ಲೂನ ಅಪ್ಲೈ ಮಾಡಿ ಥರ್ಡ್ ಲೇಯರು ಸ್ಟಿಕ್ ಮಾಡ್ಕೋಬೇಕು. ನಾನಿಲ್ಲಿ ಸೇಮ್ ಕಲರಲ್ಲಿ ತಗೊಂಡಿದ್ದೀನಿ, ನಿಮ್ಗೆ ಬೇಕಾದರೆ ಬೇರೆ ಕಲರಲ್ಲೂ ತಗೋಬೋದು. ನೀವು ಕುಂದನ್ಸ್ ಅದೇ ತಗೋಬೇಕು ಅಂತ ಏನಿಲ್ಲ. ನೋಡಿ, ಈ ಥರ ಬರುತ್ತೆ ಫಿನಿಶಿಂಗು. ನಾನು ಮಿಡಲಲ್ಲಿ ಜರ್ಕನ್ ಸ್ಟೋನ್ನ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಯಾಕಂದರೆ ನಾನು ಇದು ಒಂದೇ ದಿನದಲ್ಲಿ ಮಾಡಿಲ್ಲ, 2 ಡೇಸಲ್ಲಿ ಮಾಡಿದ್ದು, ಯಾಕಂದರೆ ಬೇರೆ ಕೆಲಸ ಇತ್ತು. ಸೊ ಅದಕ್ಕೇ ನೋಡಿ, ಈ ಥರ ಫಿನಿಶಿಂಗ್ ಬರುತ್ತೆ. ವ್ಯಾಕ್ಸ್ ಶೀಟ್ಗೆ ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ನಾವು ಇದಕ್ಕೆ ಗ್ಲೂನ ಅಪ್ಲೈ ಮಾಡ್ಕೋಬೇಕು. ಈ ಥರ ಸ್ಟಡ್ಸ್ ಬರುತ್ತಲ್ವ, ಇಯರಿಂಗ್ಸು, ಸೊ ಅದನ್ನು ಅಲ್ಲಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಇಟ್ಕೊಂಡು ಸ್ಟಿಕ್ ಮಾಡಿಕೊಂಡ್ರೆ ಮುಗೀತು ಅಷ್ಟೇ. ಈ ಥರ ನೀವು ಮನೆಯಲ್ಲೇ ಮಾಡ್ಕೋಬೋದು. ಸೇಮ್ ಕಲರಲ್ಲಿ ಅದು ಪಿಕಾಕ್ ಡಿಸೈನು, ಯು ಪಿನ್ ಯೂಸ್ ಮಾಡಿ ಏರ್ ಕ್ಲಿಪ್ನ ಮಾಡಿದ್ದೀನಿ.